ಬಸವ ತತ್ವ ಮಠಾಧಿಪತಿಗಳಲ್ಲ, ಮಠಗಳಲ್ಲ. ಬಸವ ತತ್ವ ಸಮಾಜದಲ್ಲಿದ್ರೆ ಮಾತ್ರ ಅದು ಸರ್ವಕಾಲಿಕವಾಗಿ ಬದುಕ್ತಾ ಇದೆ ಅನ್ನೋದರ್ಥ. ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ, ಕ್ರಿಶ್ಚಿಯನ್ ರಾಷ್ಟ್ರ ಒಳ್ಳೆಯದಲ್ಲ. ಎಲ್ಲ ರಾಷ್ಟ್ರಗಳು ಧರ್ಮಾತೀತವಾಗಿ ಮನುಷ್ಯ ರಾಷ್ಟ್ರಗಳಾಗಿರಬೇಕು ಮತ್ತು ವೈದಿಕತೆಯ ಪುರೋಹಿತರನ್ನು ನಿರಾಕರಿಸಿ ದೇವರು ಮತ್ತು ಮನುಷ್ಯನ ನಡುವೆ ನೇರವಾದ ಸಂಬಂಧವನ್ನ ಹೇಳಿದ್ದು ಈ ಲಿಂಗಾಯತ ಧರ್ಮ, ಶರಣ ಧರ್ಮ. ಆ ಕಾರಣಕ್ಕಾಗಿ ಇದು ವೈದಿಕ ಧರ್ಮದ ಭಾಗ ಅಲ್ಲ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯೇ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಗಳನ್ನು ತೊಳಿತಕ್ಕಂತ ಧರ್ಮ ಇದೆಯಲ್ಲ, ಇದೊಂದು ಧರ್ಮ. ನುಡಿಯ ಚಂದ್ರನ ವಚನಗಳನ್ನು ಲಿಂಗವೇ ಬಂದು ನಿಂತು ನನ್ನ ಎತ್ಕೋ ಅಂದ್ರೂ ಕಾಯಕ ಮಾಡ್ತಾ ಇದ್ದೀನಿ, ಆಮೇಲೆ ಬಾ ಹೋಗು. ಅದು ವೈದಿಕತೆಯ ಶ್ರೇಷ್ಠತೆಗೆ ಮೊದಲಾಗಿ ಅವರು ಮೂಲ ಆಚರಣೆಗಳನ್ನ ಬಿಟ್ಟು ಹೋಗ್ತಾರೆ. ಮುಂದೆ ಒಂದು ದಿನದಲ್ಲಿ ಬಸವಣ್ಣ ಒಬ್ಬ ಐತಿಹಾಸಿಕ ಪುರುಷ ಮಾತ್ರ ಆಗ್ತಾನೆ. ಶರಣರು ಐತಿಹಾಸಿಕ ವ್ಯಕ್ತಿಗಳು ಮಾತ್ರ ಆಗ್ತಾರೆ. ಅವರು ಇವತ್ತಿನ ಕಾಲಕ್ಕೆ ಪ್ರಸ್ತುತ ಆಗೋದಿಲ್ಲ. ಯಾಕಾಯ್ತು ಅಂತಂದ್ರೆ ವಚನಗಳ ಆಧಾರದಿಂದ ವೈದಿಕ ವ್ಯವಸ್ಥೆಯ ಭಾಷೆಯ ವಿರುದ್ಧ, ವೈದಿಕ ವ್ಯವಸ್ಥೆಯ ಆಚರಣೆ ವಿರುದ್ಧ, ವೈದಿಕ ವ್ಯವಸ್ಥೆಯ ನಂಬಿಕೆ ವಿರುದ್ಧ ಶರಣರು ಹೇಗೆ ವಚನಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಅವರು ಕಟ್ಟಿ ತಮ್ಮ ಸಂಶೋಧನೆಗಳಲ್ಲಿ ತೋರಿಸಿದ್ರು. ಆ ಕಾರಣಕ್ಕಾಗಿ ಅವರು ಮಾನ್ಯ ನಾಡೋಜಿಯರು ಬಸವಲಿಂಗ ಕಟ್ಟದೇವರು ಅವರ 75ನೇ ವರ್ಷದ ಸಂಭ್ರಮದ ಆಚರಣೆ ಈ ಸಂದರ್ಭದ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಲಿಂಗಣ್ಣ ಗೋನಾಳ್ ಅವರಿಗೆ, ಮಾತನಾಡಿರ್ತಕ್ಕಂಥ ಕೊಲ್ಲಾಪುರದವರು ಬಸವಲಿಂಗ ಸ್ವಾಮೀಜಿಯವರೇ, ಹಾಗೂ ಬೆಳಗ್ಗೆಯಿಂದ ಉಪನ್ಯಾಸಗಳನ್ನ ಕೇಳಿ ಅವೆಲ್ಲ ಯಾವಾಗ ಮುಗಿತದಂತಕ್ಕಂಥ ಭಾವನೆಯಲ್ಲಿ ಏನೋ ಗೊತ್ತಿಲ್ಲ. ಇಂಥದ್ರೊಳಗೆ ಸಿದ್ದಪ್ಪ ಮುಲ್ಗಿಯವರು ಹೋರಾಗ್ಲಾರ್ದಂಗೆ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಗುರುಬಸವ ಸ್ವಾಮೀಜಿಯವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸಿ ಈ ಗೋಷ್ಠಿ ಸ್ವಲ್ಪ ತಾತ್ವಿಕ ಚಿಂತನೆ, ಬಸವ ತತ್ವದ ಸಾರ್ವತ್ರಿಕತೆಯನ್ನ ಈ ಬಾಲ್ಕಿ ಪೀಠ, ಹಿಂದೆ ಇರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಇವತ್ತು ಇರ್ತಕ್ಕಂಥ ಬಸವಲಿಂಗ ಸ್ವಾಮೀಜಿಯವರು, ಗುರುಬಸವ ಸ್ವಾಮೀಜಿಯವರು, ಇವರೆಲ್ಲರೂ ಸೇರಿ ಆ ಬಸವ ತತ್ವ ಪರಂಪರೆಯನ್ನ ಸರ್ವಕಾಲಿಕಗೊಳಿಸ್ತಕ್ಕಂಥ ಕ್ರಿಯೆಯಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಇದು ಬಸವ ತತ್ವ ಪರಂಪರೆಯನ್ನ ಮುಂದುವರಿಸ್ತದೆ ಅನ್ನೋದಕ್ಕೆ ಕಣ್ಣಿ ಕಾಣ್ತಕ್ಕಂಥ ನೇರವಾದ ದೃಶ್ಯ ಏನಂದ್ರೆ, ಕರ್ನಾಟಕದ ಹಲವಾರು ಮಠಗಳಿಗೆ ಈಗ ಕರೆದಾಗ ಹೋಗಿರ್ತೀವಿ, ಆದ್ರೆ ಅಲ್ಲಿ ಆ ಮಠಗಳ ಸ್ವಾಮೀಜಿಗಳಿಗೆ ಒಂದು ಎತ್ತರವಾದ ಕುರ್ಚಿಯನ್ನಿಟ್ಟಿರ್ತಾರೆ. ಮುಖ್ಯಮಂತ್ರಿಗಳು ಸಹಿತ ಆ ಕುರ್ಚಿಗಿಂತ ಬಹಳ ಸಣ್ಣದಾದ ಕುರ್ಚಿಯಲ್ಲಿ ಕೂತಿರ್ತಾರೆ. ಅಂದ್ರೆ ವ್ಯಕ್ತಿಯನ್ನ ನೋಡುವಾಗಲೇನೆ, ವ್ಯಕ್ತಿಯನ್ನ ಗಮನಿಸುವಾಗಲೇನೆ ಅವರ ಸ್ಥಾನಮಾನಗಳು ಗೊತ್ತಾಗಬೇಕು. ಇದು ಬಸವ ತತ್ವದ ಮಾದರಿಯಲ್ಲ. ಈ ವೇದಿಕೆಯನ್ನು ನೋಡಿದ್ರೆ ಮಠಾಧಿಪತಿಗಳು ಎತ್ತರದ ಸ್ಥಾನದಲ್ಲಿ, ಉಳಿದವರು ಕಡಿಮೆ ಸ್ಥಾನದಲ್ಲಿ ಇಲ್ಲ ಅಂತ ಅನ್ನೋದನ್ನು ನೋಡಿದ್ರೆ ಈ ವೇದಿಕೆಯಿಂದಲೇ ಬಸವ ತತ್ವ ಆಚರಣೆ ಆರಂಭ ಆಗಿದ್ದು ನಮಗೆ ಕಾಣ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಬಸವಲಿಂಗ ಸ್ವಾಮೀಜಿಯವರು, ನಾಡೋಜಿ ಅವರು ಅದಕ್ಕಿಂತ ಮುಂಚಿನ
ಚನ್ನಬಸವ ಸ್ವಾಮೀಜಿಯವರಾಗಿರ್ಬೋದು, ಇವತ್ತಿನ ಗುರುಬಸವ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಈ ಸಂಸ್ಥಾನಗಳು, ಇವೆಲ್ಲವೂ ಬಗ್ಗೆನೂ ಮಾತನಾಡಿದ್ದಾರೆ. ಕೆ ಸಿದ್ದಪ್ಪ ಅವರು ನಡೆದು ಬಂದಂತ ದಾರಿ ಬಗ್ಗೆ ಮಾತನಾಡಿದ್ದಾರೆ. ನಾನು ಇಲ್ಲಿ ಬಂದಾಗ ಬಹುಶಃ ಬಹಳ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನ ನೋಡಿದ್ದೀನಿ. ಜಗತ್ತಿನ ಒಂದು 10-15 ದೇಶದ ವಿಶ್ವವಿದ್ಯಾಲಯಗಳಿಗೆ ಹೋಗಿದ್ದೀನಿ. ಈ ಕ್ಯಾಂಪಸ್ ಈಗೇನು ಕೂತಿದ್ದೀವಿ ಇಲ್ಲಿ, ನನಗೆ ಮಧ್ಯಾಹ್ನ ನಮ್ಮ ಶಿವಪುತ್ರ ಅಲ್ಲಿ ಒಂದು ಕೇಂದ್ರ ಕರ್ಕೊಂಡು ಹೋಗಿ ಅನಾಥ ಮಕ್ಕಳ ಒಂದು ಕೇಂದ್ರ ಏನಿದೆ, ಈ ತರದ ಕೇಂದ್ರವನ್ನ ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಯಾವ ಶಾಲಾ ಕಾಲೇಜುಗಳಲ್ಲೂ ನಾನು ಇದಕ್ಕಿಂತ ದೊಡ್ಡ ಕ್ಯಾಂಪಸ್ಗಳಿವೆ, ಇದಕ್ಕಿಂತ ದೊಡ್ಡ ಕಟ್ಟಡಗಳಿದಾವೆ. ಸರ್ಕಾರಿ ಇದಾವೆ, ಅರೆ ಸರ್ಕಾರಿ ಇದಾವೆ, ಖಾಸಗಿ ಇದಾವೆ. ಆದರೆ ಅವೆಲ್ಲವೂ ನನಗೆ ಆತ್ಮವಿಲ್ಲದ ದೇಹ ಕಂಡಂಗಾದು. ಬಟ್ ಇವತ್ತು ನಾನು ಅಲ್ಲಿ ಹೋಗಿ ಅಲ್ಲಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ನಿಂತು ಬಂದೆಲ್ಲ. ಇದು ಕಟ್ಟಡ ಕಡಿಮೆ ಇದ್ರು ಆತ್ಮ ದೊಡ್ಡದಾಗಿ, ಆ ಆತ್ಮವನ್ನ ತುಂಬಿರ್ತಕ್ಕಂಥ ಶಕ್ತಿ ಯಾವುದು ಅಂದ್ರೆ ಅದು ಬಸವ ಶಕ್ತಿ ಮತ್ತು ಶರಣ ಶಕ್ತಿ. ಈ ಶರಣ ಪರಂಪರೆ ಬಸವ ತತ್ವಗಳನ್ನು ಸರ್ವಕಾಲಿಕಗೊಳಿಸಬೇಕಾದ್ರೆ ಆ ಸರ್ವಕಾಲಿಕಗೊಳಿಸ್ತಕ್ಕಂಥ ವ್ಯಕ್ತಿ ಯಾರು? ಸರ್ವಕಾಲಿಕದಲ್ಲಿ ಎಲ್ಲಿರ್ಬೇಕು ಬಸವ ತತ್ವ? ಬಸವ ತತ್ವ ಮಠಾಧಿಪತಿಗಳಲ್ಲ, ಮಠಗಳಲ್ಲ. ಬಸವ ತತ್ವ ಸಮಾಜದಲ್ಲಿದ್ರೆ ಮಾತ್ರ ಅದು ಸರ್ವಕಾಲಿಕವಾಗಿ ಬದುಕ್ತಾ ಇದೆ ಅನ್ನೋದರ್ಥ. ಪರಂಪರೆಯಿಂದ ಪರಂಪರೆಗೆ ಬಸವ ತತ್ವ ಹೋಗ್ತಾ ಇದೆ ಅಂತಕ್ಕಂಥದ್ದು. ಈ ಬಸವ ಪರಂಪರೆ ಅಂತಂದಾಗ ಯಾವುದು ಬಸವ ಪರಂಪರೆ, ಯಾವುದು ಶರಣ ಪರಂಪರೆ? ಇಡೀ ಜಗತ್ತಿನ ತತ್ವಶಾಸ್ತ್ರೀಯ ಅಧ್ಯಯನಗಳಲ್ಲಿ ಎರಡೇ ಪಂಥಗಳಿವೆ. ಎರಡೇ ಪಂಥ, ಒಂದು ನಾಸ್ತಿಕ ಪಂಥ, ಇನ್ನೊಂದು ಆಸ್ತಿಕ ಪಂಥ. ಈ ಆಸ್ತಿಕ ಪಂಥದಲ್ಲಿ ಹಲವಾರು ಧರ್ಮಗಳಿವೆ. ಎಲ್ಲವೂ ನೋಡಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಹೂದಿ ಇರಲಿ, ಎಲ್ಲಾ ಧರ್ಮಗಳು ಸಹಿತ ಅವು ಎಲ್ಲವೂ ಆಸ್ತಿಕ ಧರ್ಮಗಳು. ಮತ್ತು ಅವು ಎಲ್ಲವೂ ಸಹಿತ ಪರಲೋಕದಿಂದ ತಮ್ಮ ಯಾತ್ರೆಯನ್ನ ಆರಂಭ ಮಾಡಿದೆ. ಎಲ್ಲವೂ ಪರಲೋಕದಿಂದ ನಿರ್ದೇಶಿಸಲ್ಪಟ್ಟಿರ್ತಕ್ಕಂಥ ಧರ್ಮ ಆಸ್ತಿಕ ಧರ್ಮಗಳಿವೆ. ಇವೆಲ್ಲ ನೋಡಿ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ, ಯಹೂದಿ, ಈ ಒಂದೇ ರೀತಿಯಿಂದ ಬಂದವು ಮೂರು. ಪರಮಾತ್ಮ ಒಂದು ಗಂಡು ಹೆಣ್ಣು ಸೃಷ್ಟಿ ಮಾಡ್ದ, ಅವ್ರಿಗೆ ಯಾವುದೋ ಒಂದು ಹಣ್ಣು ತಿನ್ಬೇಡ ಅಂತ ಹೇಳಿದ್ದ, ಅವ್ರು ತಿಂದ್ಬಿಟ್ರು, ಅವರಲ್ಲಿ ಕಾಮೋತ್ಪತ್ತಿ ಆಯಿತು. ಅವತ್ತಿಂದ ಮಕ್ಕಳು ಹುಟ್ಟಕ್ಕೆ ಸ್ಟಾರ್ಟ್ ಆದವು. ಇವತ್ತು ಜಗತ್ತಿನೊಳಗೆ 800 ಕೋಟಿ ಜನ ಏನಿದ್ದಾರೆ, ಇವರೆಲ್ಲರೂ ಅವ್ರ ಮಕ್ಕಳು ಒಂದು ನಂಬಿಕೆ. ಆ ಧರ್ಮ ಒಂದೊಂದು ಧರ್ಮದ ನಂಬಿಕೆ. ನಮ್ಮ ದೇಶದಲ್ಲಿ ಅಲ್ಲಿ ಮೇಲೆ 3 ಡಿಪಾರ್ಟ್ಮೆಂಟ್ ಇದಾವೆ, ಬ್ರಹ್ಮ, ವಿಷ್ಣು, ಶಿವ. ಅವ್ರು 3 ಮಂದಿ ಕೂಡಿ ತೀರ್ಮಾನ ಮಾಡ್ತಾರೆ. ಬ್ರಹ್ಮ ಹುಟ್ಟಿಸೋನು, ವಿಷ್ಣು ಕಾಯೋನು, ಶಿವ ಕರ್ಕೊಂಡು ಹೋಗೋನು. ಅವ್ರೊಂದು ನಂಬಿಕೆ, ಫಿಲಾಸಫಿ. ಆ ಫಿಲಾಸಫಿ ಆಧಾರದ ಮೇಲೆ ಅವ್ರು ನಮ್ಮನ್ನ ಸೃಷ್ಟಿ ಮಾಡ್ತಾರೆ. ನಾನು ಏನಾಗಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನನ್ನ ಬಣ್ಣ ಯಾವಾಗಿರ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಬಡವರ ಮನೆಯಲ್ಲಿ ಹುಟ್ಟಬೇಕು, ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು, ಅವ್ರು ತೀರ್ಮಾನ ಮಾಡ್ತಾರೆ. ಅವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಗಾಡಲ್ಲ. ಹಾಗಿದ್ರೆ ಅವ್ರ ಅಪ್ಪಣೆ ಇಲ್ಲದ ಒಂದು ಹುಲ್ಲು ಕಡ್ಡಿಯೂ ಅಲ್ಗಾಡಬಾರದು, ಅಲ್ಗಾಡಲಾರದು ಅಂತಕ್ಕಂಥ ತತ್ವಶಾಸ್ತ್ರೀಯ ಸಿದ್ಧಾಂತಕ್ಕೆ ನಾವು ಬದ್ಧವಾದರೆ ಇಲ್ಲಿ ನಡೀತಕ್ಕಂಥ ಅನ್ಯಾಯ, ಅತ್ಯಾಚಾರ, ಶೋಷಣೆ, ದಬ್ಬಾಳಿಕೆ ಇವು ಎಲ್ಲವೂ ಅವ್ರ ಕಡ್ಡಿ ಅಲ್ಗಾಡಿಸೋ ಕೆಲಸನೇ ಅಲ್ಲ. ನಾವ್ಯಾಕೆ ವಿರೋಧ ಮಾಡ್ಬೇಕದು? ಅವನ ಅಪ್ಪಣೆ ಯಾವುದು? ನಾನು ನಿಮಗೂ ಹೊಡೆದರೆ
ಕಪಾಳಕ್ಕೆ ಹೊಡೆದ್ರೆ ಅವನ ಅಪ್ಪಣೆ. ಅದಕ್ಕೆ ನೀವು ನನಗೆ ಹೊಡೆದು ಅವನ ಅಪ್ಪಣೆ ಅಂತ ಹೇಳೋ ಧೈರ್ಯ ನಿಮ್ಗೆ ದೇಶದಲ್ಲಿ ನಿಮ್ಗೂ ಅಪ್ಲೈ ಆಗ್ಬೇಕಲ್ಲ. ದಬ್ಬಾಳಿಕೆಗಳು ಇವೆಲ್ಲ ಕರ್ಮ ಸಿದ್ಧಾಂತ. ಹಿಂದಿನ ಕಾಲದಲ್ಲಿ ನೀನು ಕರ್ಮ ಮಾಡಿದೀಯಾ, ಅದಕ್ಕಾಗಿ ಈಗ ಅನುಭವಿಸ್ಬೇಕು ಅಂತ ಚೆನ್ನಾಗಿ. ಇದು ಆಸ್ತಿಕ ಸಿದ್ಧಾಂತಗಳು. ಜಗತ್ತಿನ ಎಲ್ಲಾ ಸಿದ್ಧಾಂತಗಳು, ಆಸ್ತಿಕ ಸಿದ್ಧಾಂತಗಳು ಇದನ್ನೇ ಹೇಳಿದ್ದಾರೆ. ಧರ್ಮದ ಹೆಸರಿರ್ಬೋದು, ಪಾತ್ರ ಬೇರೆ ಇರ್ಬೋದು, ಆದ್ರೆ ಕ್ರಿಯೆ ಒಂದೇನೆ, ತತ್ವ ಒಂದೇನೆ. ಇಲ್ಲಿ ಬಂದು ಇದೀರಾ, ಒಳ್ಳೆ ಕೆಲಸ ಮಾಡಿ, ಹೊಡೆದ್ರೆ ಹೊಡೆಸ್ಕೊಳ್ಳಿ, ಒದ್ರೆ ಒರೆಸ್ಕೊಳ್ಳಿ, ರೇಪ್ ಆದ್ರೆ ಓಕೆ ಅವನಿಚ್ಛೆ, ಮರ್ಡರ್ ಆದ್ರೆ ಓಕೆ ಅವನಿಚ್ಛೆ, ನೀವು ಸಹಿಸಿಕೊಂಡ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಒಳ್ಳೇದ. ಸೊ ಇದು ನಿರ್ದಿಷ್ಟವಾಗಿ ಒಂದು ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಹುಟ್ಟು ಹಾಕಿರ್ತಕ್ಕಂಥ, ನಿಯಂತ್ರಣ ಮಾಡ್ತಕ್ಕಂಥ ಒಂದು ತತ್ವ ಪರಂಪರೆ ಎಲ್ಲ ದೇಶದಲ್ಲಿಯೂ ಇದೆ, ಎಲ್ಲ ಕಡೆ ಇದೆ, ವಿವಿಧ ಭಾಷೆಯಲ್ಲಿದೆ, ವಿವಿಧ ಪಂಥದಲ್ಲಿದೆ, ವಿವಿಧ ರೀತಿಯ ಆಚರಣೆಗಳಿದೆ. ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ತತ್ವಶಾಸ್ತ್ರೀಯ ಪ್ರಣಾಳಿಕೆ ಇದೆ. ಅದು ಏನು? ಇಲ್ಲ, ಪಂಚಭೂತಗಳಿಂದ ನೀನು ಹುಟ್ಟಿದೀಯಾ, ಈ ಭೂಮಿ ಮೇಲಿದ್ದೀ, ಮತ್ತು ಇಲ್ಲಿ ಒಳ್ಳೆಯದು ಕೆಟ್ಟದ್ದು ನೋವು ಸಂಕಟಕ್ಕೆ ಈ ಸಮಾಜನೇ ಕಾರಣ, ಈ ಸಮಾಜದಲ್ಲಿರ್ತಕ್ಕಂಥ ಹಿತಾಸಕ್ತಿಗಳ ಕಾರಣ. ಆ ಕಾರಣಕ್ಕಾಗಿ ನೀನು ಕೇವಲ ಅವನು ತೊಂದರೆ ಕೊಡ್ತಾ ಇದ್ದಾನೆ, ಯಾವನೋ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಸಹಿಸಬೇಕಾಗಿಲ್ಲ. ನೀನು, ನಿನ್ನ ಮಕ್ಕಳು, ನಿನ್ನ ಸಂತತಿ ನೆಮ್ಮದಿಯಿಂದಿರ್ಬೇಕಾದ್ರೆ ಇಲ್ಲಿ ನೀನು ಪ್ರಶ್ನೆ ಮಾಡು, ಹೋರಾಟ ಮಾಡು, ಮತ್ತು ವಾಸ್ತವವಾಗಿ ಜಗತ್ತನ್ನ ಕಟ್ಟು ಅಂತ ಹೇಳ್ತಕ್ಕಂಥ ಒಂದು ಪರಂಪರೆ. ಈ ಪರಂಪರೆಯಲ್ಲಿ ಜಗತ್ತಿನಾದ್ಯಂತ ಹಲವಾರು ಜನ ವಿಜ್ಞಾನಿಗಳಿದ್ದಾರೆ, ತಂತ್ರಜ್ಞರಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗೇನೆ ಭಾರತದಲ್ಲಿ ಸಹಿತ ಹಿಂದೆ ಚಾರ್ವಾಕರು ಆ ಪಂಥಗಳ ಆರಂಭ ಆದರು. ಆ ಪಂಥದಲ್ಲಿ ನಂತರ ಬಂದವನು ಬುದ್ಧ. ದೇವರಿಲ್ಲದ ಧರ್ಮವನ್ನು ಬೋಧಿಸಿದವನು ಬುದ್ಧ. ದೇವರಿಲ್ಲದ ಧರ್ಮ. ಆ ನಂತರ ಬಂದವರು ಬಸವ ತತ್ವ ಶರಣರು, ಬಸವಣ್ಣನವರು ಶರಣರು. ಅವರು ದೇವಲೋಕ ಮಕ್ಕಳೋಕ ಬೇರೆ ಕಾಣಿಬೋ ಅಂತ ಹೇಳಿದಾಗ ಹಾಗಿದ್ರೆ ಅವ್ರು ಯಾರು ಹೇಳೋದ್ರ ಮೂಲಕ ಏನನ್ನ ಹೇಳಿದ್ರು? ದೇವಲೋಕ ಬೇರೆ ಇಲ್ಲ ಅಂತ ಹೇಳಿ ಬೆಳಗಿನ ಚರ್ಚೆ ಆಗ್ತದೆ. ಕೈಲಾಸ ಅನ್ನೋದು ಬೇರೆ ಇಲ್ಲ, ಕಾಯಕ ಕಾಯಕ ಮಾತ್ರ ಕೈಲಾಸ, ಕಾಯಕದಿಂದ ಕೈಲಾಸ ಅಂತ ಹೇಳಿದ್ರು. ಹಾಗಿದ್ರೆ ಇದು ಕೇವಲ ಒಂದು ತತ್ವ ಪ್ರಣಾಳಿಕೆ ಅಲ್ಲ, ಸಹಿತ ಒಂದು ತತ್ವ ಮಾತ್ರ ಅಲ್ಲ, ಇನ್ನೊಂದು ತತ್ವಕ್ಕೆ ಪರ್ಯಾಯ. ಅದು ತನ್ನ ತತ್ವಗಳನ್ನು ಹೇಳಿಲ್ಲ. ಯಾವ ಕಾಲದಲ್ಲಿ ಮಹಿಳೆಯರನ್ನ, ಶೂದ್ರರನ್ನ, ಅಸ್ಪೃಶ್ಯರನ್ನ ಮನುಷ್ಯರನ್ನೇ ಕಾಣ್ತಾ ಇದ್ರು, ಗುಲಾಮರನ್ನಾಗಿ ನೋಡ್ತಾ ಇದ್ರು, ಎತ್ತುಗಳನ್ನ ದುಡಿಸ್ಕೊಂಡು ಹಾಗೆ ದುಡಿಸ್ಕೊಳ್ತಾ ಇದ್ರು. ಅಂತ ಕಾಲದಲ್ಲಿ ಬಂದು ಅವನು ಇಲ್ಲ, ಮೇಲು ಕೀಳು ಇಲ್ಲ, ಮನುಷ್ಯರೆಲ್ಲ ಸಮಾನರು, ಇದಕ್ಕೆಲ್ಲ ಸಂಪತ್ತು ಕಾರಣ ಅಂತಕ್ಕಂಥದ್ದು, ಆಸೆ ಕಾರಣ ಅಂತಕ್ಕಂಥದ್ದನ್ನ ಬುದ್ಧ ಹೇಳ್ತಾನೆ. ಬುದ್ಧ ಹೇಳಿದ ಮೇಲೆ ನಂತರ ಹೇಳೋದೇನೆ ಕರ್ನಾಟಕದಲ್ಲಿ ಶರಣ ಸಂಸ್ಕೃತಿ ಮತ್ತು ಬಸವಣ್ಣನವರು ಇವ್ರು ಹೇಳ್ತಾರೆ, ಮೃತ್ಯುಲೋಕ ದೇವಲೋಕ ಬೇರೆ ಇಲ್ಲ, ಎಲ್ಲ ಇಲ್ಲೇ ಇರೋದು, ಕತ್ತಾರನ ಕಂಬಟ ಇಲ್ಲೇ ಇರೋದಿಲ್ಲ. ಆದ್ರೆ ಅವರು ಏನನ್ನ ನಿರಾಕರಿಸಿ ಇಲ್ಲಿ ಈಗ ನಮ್ಮ ಸೋಲಾಪುರವರು ಮಾತಾಡ್ತಾ ಇದ್ರು, ಬೆಳಿಗ್ಗೆಯಿಂದ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿಯವರು, ಬಸವಲಿಂಗ ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾರೆ. ಲಿಂಗಾಯತ ಧರ್ಮ ಇದು ವೈದಿಕ ಧರ್ಮದ ಪರಂಪರೆಯ ಭಾಗವಲ್ಲ, ಹಿಂದೂ ಧರ್ಮದ ಪರಂಪರೆಯ ಭಾಗವಲ್ಲ. ಇದು ಬಹಳ ಜನರಿಗೆ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಈಗ ವೀರಶೈವರು ಮತ್ತು ಲಿಂಗಾಯತ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ನಾನು ಯಾಕೆ ಬಸವಲಿಂಗ ಸ್ವಾಮೀಜಿಯವರನ್ನ, ಸಾಣೆಹಳ್ಳಿ ಸ್ವಾಮೀಜಿಯವರನ್ನ ಮತ್ತು ಗದಿಗೆನ ತೋಂಟದಾರ ಸ್ವಾಮೀಜಿ ಅಂತ ಕೆಲವು ಸ್ವಾಮೀಜಿಗಳು ಇದನ್ನ ಬಹಳ ಧೈರ್ಯವಾಗಿ ನಿಂತು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬೇಕಂತ ಹೋದಾಗ ಸ್ವಾಮೀಜಿಯವರು, ಬಸವಲಿಂಗ ಸ್ವಾಮೀಜಿಯವರು
ಸಾಣೇಹಳ್ಳಿ ಸ್ವಾಮೀಜಿಯವರು ಮತ್ತು ತೋಟದ ಸ್ವಾಮೀಜಿಯವರು ಹೋದಾಗ ನಾನು ಆ ನಿಯೋಗದಲ್ಲಿದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ನಾನು ಒಂದು ಮಾತನ್ನು ಹೇಳಿದೆ. ಸ್ವಾಮೀಜಿಯವರು ಇದ್ರು. ಇಲ್ಲಿ ಈ ದೇಶದಲ್ಲಿ ಬಸವ ಚಿಂತನೆಯನ್ನು ದಮನ ಮಾಡಲಾಗ್ತಾ ಇದೆ. ಯಾವುದು ಬಸವ ಚಿಂತನೆ? ಅದಕ್ಕೆ ಆಮೇಲೆ ಅಲ್ಲಿ ಮುಖ್ಯಮಂತ್ರಿ ಹೇಳಿದಿಷ್ಟೇ, ಯಾಕಪ್ಪ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬೇಕು ಅಂದ್ರೆ ಬಸವಣ್ಣನ ಮೂರ್ತಿಯನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದಲ್ಲ, ಬಸವಣ್ಣನ ಫೋಟೋನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದಲ್ಲ, ಬಸವಣ್ಣನವರ ಚಿಂತನೆಗಳನ್ನ ಈ ರಾಜ್ಯದ, ಈ ದೇಶದ, ಈ ಲೋಕದ ಬದುಕಿಗೆ ನಾಯಕತ್ವ ಕೊಡ್ತಕ್ಕಂಥ ಸಾಂಸ್ಕೃತಿಕ ಆಲೋಚನೆಗಳು ಅಲ್ಲಿ. ಯಾವ ಆಲೋಚನೆ? ಇದು ಎಲ್ಲರಿಗೂ ಉತ್ತರ ಕೊಟ್ಟ. ಅದಕ್ಕಾಗಿ ನಾನು ಅವತ್ತು ಮುಖ್ಯಮಂತ್ರಿಗಳಿದ್ದು ದಯವಿಟ್ಟು ಘೋಷಣೆ ಮಾಡಿ. ಯಾಕೆ ಅಂತಂದ್ರೆ ವೈದಿಕ ಚಿಂತನೆಯನ್ನ ನೀವು ಎದುರಿಸಬೇಕಾದ್ರೆ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ, ಮುಸ್ಲಿಂ ರಾಷ್ಟ್ರ, ಕ್ರಿಶ್ಚಿಯನ್ ರಾಷ್ಟ್ರ ಒಳ್ಳೆಯದಲ್ಲ. ಎಲ್ಲ ರಾಷ್ಟ್ರಗಳು ಧರ್ಮಾತೀತವಾಗಿ ಮನುಷ್ಯ ರಾಷ್ಟ್ರಗಳಾಗಿರ್ಬೇಕು. ಡೆಮಾಕ್ರಸಿ ಅಂದ್ರೆ ಎಲ್ಲ ಜಾತಿಗಳನ್ನ ಕೂಡಿಸಿಕೊಂಡು ಹೋಗೋದಲ್ಲ. ಡೆಮಾಕ್ರಸಿ ಅಂದ್ರೆ ಪ್ರಭುತ್ವ ಎಲ್ಲ ಜಾತಿ ಧರ್ಮಗಳ ನಂಬಿಕೆಗೆ ಅತೀತವಾಗಿರ್ಬೇಕಾದದ್ದು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ನೋಡಿ, ಬೈಬಲ್ ಕ್ರಿಶ್ಚಿಯನ್ರೆಲ್ಲ ಕೂಡಿ ಬಾಳ್ಬೇಕು ಅಂತ ಹೇಳಿ, ಕುರಾನ್ ಮುಸ್ಲಿಮ್ರೆಲ್ಲ ಕೂಡಿ ಬಾಳ್ಬೇಕು ಅಂತ ಹೇಳಿ, ಹಾಗೆ ಹಿಂದೂಗಳೆಲ್ಲ ಕೂಡಿ ಬಾಳ್ಬೇಕು ಅಂತ ಅನ್ನೋದಕ್ಕೆ ಇನ್ನು ಯಾವುದು ಧರ್ಮದ ಪುಸ್ತಕ ನಮ್ಮಲ್ಲಿ ಬಂದಿಲ್ಲ. ಒಬ್ರು ಭಗವದ್ಗೀತೆ ಅಂತಾರೆ, ಇನ್ನೊಬ್ರು ವೇದಗಳು ಅಂತಾರೆ. ಆ ವೇದಗಳಿಗೆ ಯಾವ ವೇದ, ಚತುರ್ವೇದಗಳಲ್ಲಿ ಯಾವ ವೇದ ಮೊದಲನೇದ, ಎರಡನೇದ, ಮೂರನೇದ, ನಾಲ್ಕನೇದ ಗೊತ್ತಿಲ್ಲ. ಸೊ ಯಾವುದೋ ಒಂದು ಧರ್ಮ ಅಂತಾರೆ. ಓಕೆ, ನಾವೀಗ ಭಗವದ್ಗೀತೆ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ನ್ಯಾಯಾಲಯಗಳಲ್ಲಿ ಸಹಿತ ಭಗವದ್ಗೀತೆ ಮೇಲೆ ಆಣೆ ಮಾಡಿ ನಾನು ಸತ್ಯವನ್ನ ಹೇಳುತ್ತೇನೆ ಅಂತ ಹೇಳ್ಕೊಳ್ತೇನೆ. ಇರ್ಲಿ. ಸೊ ಇಲ್ಲಿ ಮುಸ್ಲಿಮರೆಲ್ಲ ಒಂದಾಗಿ ಹೇಗೆ ಬದುಕಬೇಕು ಅಂತ ಹೇಳ್ತದೆ, ಕ್ರಿಶ್ಚಿಯನ್ರೆಲ್ಲ ಒಂದಾಗಿ ಹೇಗೆ ಬದುಕಬೇಕು ಅಂತ ಹೇಳ್ತದೆ, ಯಹೂದಿಗಳೆಲ್ಲ ಹೇಗೆ ಕೂಡಿ ಬದುಕಬೇಕು ಅಂತ ಹೇಳ್ತವೆ. ಭಗವದ್ಗೀತೆ ಹಿಂದೂಗಳೆಲ್ಲ ಹೇಗೆ ಕೂಡಬೇಕು ಅಂತ ಹೇಳ್ತವೆ. ಆದ್ರೆ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಎಲ್ಲ ಯಹೂದಿಗಳು ಎಲ್ಲರೂ ಕೂಡಿ ಹೇಗೆ ಬಾಳ್ಬೇಕು ಅಂತ ಹೇಳೋದು ಈ ಸಂವಿಧಾನ ಮಾತ್ರ. ಈ ದೇಶದ ಸಂವಿಧಾನ ಎಲ್ಲರಿಗೂ ಹೇಳ್ತದೆ, ನೀವು ಕೂಡಿ ಬಾಳಿ. ಇಲ್ಲಿ ಧರ್ಮಗಳು, ಜಾತಿಗಳು ವಿಘಟನೆಯನ್ನು ಹೇಳ್ತವೆ, ವಿಂಗಡಣೆಯನ್ನು ಹೇಳ್ತವೆ. ಆದ್ರೆ ಇವನಾರವ ಎನ್ನದಿರೆಯ ಅಂತಕ್ಕಂಥ ವಚನ ಸಂಪುಟ ಏನಿದೆ, ವಚನಗಳೇನಿದೆ, ಅವು ಮಾತ್ರ ಇವತ್ತು ಸಂವಿಧಾನ ಏನು ಹೇಳ್ತದೋ ಹಾಗೆ ಅವತ್ತು ಈ ವಚನಗಳು ಎಲ್ಲರೂ ಕೂಡಿ ಬಾಳಬೇಕು ಅಂತ ಹೇಳ್ತಕ್ಕಂಥದ್ದು ವಚನ ಸಂವಿಧಾನ. ಈ ವಚನ ಸಂವಿಧಾನ ಯಾಕೆ ಇವತ್ತು ಬಸವಲಿಂಗ ಸ್ವಾಮೀಜಿಯವರು ಅಥವಾ ಚನ್ನಬಸವ ಸ್ವಾಮೀಜಿಯವರು ಹಿಂದೆ ಈ ಸಂಸ್ಥಾನಗಳನ್ನ ಕಟ್ಟುವಾಗ ಬೆಳಗ್ಗೆ ಒಬ್ರು ಮಾತನಾಡ್ತಾ ಹೇಳಿ, ನಾನು ಈ ತರದ ಬೋರ್ಡಿಂಗ್ ನಲ್ಲೇ ಓದ್ದು, ನಾವು ಲಿಂಗಾಯತ ಧರ್ಮ ಬೇರೆ ಅಂತೀವಿ ಅಂತ. ಲಿಂಗಾಯತ ಹಿಂದೂ ಧರ್ಮದ ಭಾಗ ಅಲ್ಲ. ಯಾಕೆ ಅಂತೀವಿ ಅಂತಂದ್ರೆ ವೇದಗಳಲ್ಲಿ ಹೇಳ್ತಕ್ಕಂಥ ಗುರುಕುಲ ಪದ್ಧತಿಯವರಿಗೆ ಅಸ್ಪೃಶ್ಯರು ಇರಲಿಲ್ಲ, ಏಕಲವ್ಯ ಇರಲಿಲ್ಲ, 50 ಭಾಗದ ಮಹಿಳೆ ಇರಲಿಲ್ಲ ಗುರುಕುಲಗಳಲ್ಲಿ. ಇವತ್ತು ಈ ಬಾಲ್ಕಿಯಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಲಿಂಗಾಯತ ಪರಂಪರೆಯ, ಶರಣ ಪರಂಪರೆಯ ಮಠಗಳಲ್ಲಿ ಅಸ್ಪೃಶ್ಯರಿದ್ದಾರೆ, ಯುವತಿಯರಿದ್ದಾರೆ, ಮಹಿಳೆಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಇವರು ಎಲ್ಲರೂ ಇದ್ದಾರೆ. ಅಂದ್ರೆ ವೈದಿಕ ಧರ್ಮದ ಗುರುಕುಲ ಶಿಕ್ಷಣ ನೀತಿಗೆ ವಿರುದ್ಧವಾಗಿ ಪರ್ಯಾಯವಾಗಿ ಬಂದದ್ದು ಬಸವ ಧರ್ಮ, ಶರಣ ಧರ್ಮ. ಯಾವಾಗ ನೀವು ನಂಬಿಕೆಗಳನ್ನ ಮೂರ್ತ ರೂಪದಲ್ಲಿ ನೋಡ್ತೀರೋ, ಮೂರ್ತ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಇವತ್ತೇ ಹೇಳ್ತೀರಿ ಹಿಂದೂ ಧರ್ಮ ಬಹಳ ಶ್ರೇಷ್ಠವಾದದ್ದು, ಅಲ್ಲೊಂದು ಧರ್ಮಸ್ಥಳ, ಇಲ್ಲೊಂದು ತಿರುಪತಿ, ಅದು ಕಾಶಿ, ಎಲ್ಲವನ್ನೂ ಹೇಳ್ತಿರಲ್ಲ. ಆದ್ರೆ ಬಸವ ಧರ್ಮ ಇದನ್ನು ಹೇಳಲಿಲ್ಲ.
ಬಸವ ಧರ್ಮ ದೇವಾಲಯಗಳನ್ನು ನಿರಾಕರಿಸಿದ ಧರ್ಮ. ದೇವಾಲಯಗಳನ್ನು ನಿರಾಕರಿಸಿದ ದೇವಾಲಯ ಬಂದಿರ್ತಕ್ಕಂಥ ಒಂದು ಧರ್ಮ. ದೇವಾಲಯಗಳನ್ನು ಮತ್ತು ವೈದಿಕತೆ ನಂಬಿರ್ತಕ್ಕಂಥ ದೇವರುಗಳನ್ನು ಮತ್ತು ವೈದಿಕತೆಯ ಪುರೋಹಿತರನ್ನು ನಿರಾಕರಿಸಿ ದೇವರು ಮತ್ತು ಮನುಷ್ಯನ ನಡುವೆ ನೇರವಾದ ಸಂಬಂಧವನ್ನ ಹೇಳಿದ್ದು ಈ ಲಿಂಗಾಯತ ಧರ್ಮ, ಶರಣ ಧರ್ಮ. ಆ ಕಾರಣಕ್ಕಾಗಿ ಇದು ವೈದಿಕ ಧರ್ಮದ ಭಾಗ ಅಲ್ಲ. ವೈದಿಕ ಧರ್ಮದ ಭಾಗ ಮಾತ್ರ ಅಲ್ಲ, ವಿರುದ್ಧ ಮಾತ್ರ ಅಲ್ಲ, ವೈದಿಕ ಧರ್ಮಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದು. ಯಾವ ಧರ್ಮದ ಆಚರಣೆಗಳನ್ನ ಹೇಗೆ ನಾವು ನೋಡ್ತೀವಿ, ಯಾವಾಗ ನಾವು ಧರ್ಮ ಅಂತೀವಿ? ದೇವಸ್ಥಾನಕ್ಕೆ ಹೋಗೋದು, ಒಂದೇ ರೀತಿಯ ಆಚರಣೆ, ಒಂದೇ ರೀತಿಯ ಪೂಜೆ, ಒಂದೇ ರೀತಿಯ ಲಾಂಛನಗಳು, ಅದು ಒಂದು ಧರ್ಮ ಅಂತೀವಿ. ಹಾಗಿದ್ರೆ ಇಲ್ಲಿ ಒಂದೇ ರೀತಿಯ ಆಚರಣೆಗಳಿಲ್ಲ. ಇವತ್ತು ಉಡುಪಿಯ ಬೇರೆಯವರ ಮಠಕ್ಕೆ ಹೋದ್ರೆ, ಉಡುಪಿಯ ಕೃಷ್ಣ ಮಠಕ್ಕೆ ಹೋದ್ರೆ, ಇಲ್ಲ ನಿಮ್ಮ ಪಕ್ಕದ ರಾಯಚೂರಿನ ರಾಘವೇಂದ್ರ ಮಠಕ್ಕೆ ಹೋದ್ರೆ, ಅಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಒಂದು ಪಂಕ್ತಿ ಜನವಾರ ಇದ್ದವ್ರಿಗೆ, ಇಲ್ಲಿ ಉಳಿದವ್ರಿಗೆ ಯಾರು ಇಲ್ಲ. ಹಾಗಿದ್ರೆ ಇದು ಒಂದು ಧರ್ಮ ಹೇಗಾಗ್ತದೆ? ಒಂದು ಧರ್ಮ ಹೇಗಾಗ್ತದೆ? ಕ್ರಿಶ್ಚಿಯನ್ರು ರವಿವಾರ ಹೋಗಿ ಓದಿದರೆ ನಮಗೆ ಒಳ್ಳೇದು ಮಾಡು, ಮುಸ್ಲಿಮರು ಶುಕ್ರವಾರ ಹೋಗಿ ಓದಿಯವರೇ ನಮಗೆ ಒಂದು ಮಾಡುವಂತ ಅವ್ರದ್ದು ಒಂದು ಧರ್ಮ. ಹಿಂದೂಗಳು ಸೋಮವಾರ ಒಬ್ರು ಹೋಗ್ತಾರೆ, ಮಂಗಳವಾರ ಒಬ್ರು ಹೋಗ್ತಾರೆ, ಗುರುವಾರ ಒಬ್ರು ಹೋಗ್ತಾರೆ, ಶನಿವಾರ ಒಬ್ರು ನಮ್ಮಂತವ್ರು ಹೋಗ್ತಾರೆ. ನಮಗೆ ಒಳ್ಳೆಯದು ಮಾಡುವಂತಕ್ಕಂಥ ಸಾಮೂಹಿಕ ಪ್ರಾರ್ಥನೆ ನಮ್ಮಲ್ಲಿ. ಓ ದೇವರೇ, ನನಗೂ ಒಳ್ಳೆಯದು, ನನಗೂ ಒಳ್ಳೆಯದು, ನನ್ನ ಕುಟುಂಬಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ದೇವಸ್ಥಾನದ ದೇವರ ಮೂರ್ತಿ ಹತ್ರ ಒಬ್ಬ ನಿಂತಿರ್ತಾನೆ, ಬಾಗಿಲ ಹತ್ರ ಮಹಾರಾಜ ಇದ್ರು ಬಾಗಿಲ ಹತ್ರ ಇರ್ತಾನೆ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯೇ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನಗಳನ್ನು ತೊಳಿತಕ್ಕಂತ ಧರ್ಮ ಇದೆಯಲ್ಲ, ಇದೊಂದು ಧರ್ಮ. ದೇವಸ್ಥಾನದ ಗುಡಿ ಕಟ್ಟೆ ಕೆಳಗಡೆ ಹೋಗ್ತಿರ್ತಾನೆ, ಆ ಗುಡಿ ಮುಖ್ಯ ಬಾಗಿಲಿನ ಹೊರಗಡೆ ಇನ್ನೊಟ್ಟಿರ್ತಾನೆ. ಹಾಗಿದ್ರೆ ಇದು ಒಂದು ಧರ್ಮ ಹೇಗೆ? ಎಲ್ಲವನ್ನೂ ನಿರಾಕರಣೆ ಮಾಡಿದಾರಲ್ಲ. ಬಸವಣ್ಣ ಮಾತಾಡ ಚೆನ್ನಯ್ಯನನ್ನ ಅಪ್ಪಿಕೊಂಡಾಗ ಬಸವಣ್ಣ ಮತ್ತು ಮಾದಾರ ಚೆನ್ನಯ್ಯನ ನಡುವಿನ ಅಪ್ಪುಗೆ ಇದೆಯಲ್ಲ, ಆ ಅಪ್ಪುಗೆ ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಹೊಂದಿರ್ತಕ್ಕಂಥ ಈ ಅಸ್ಪೃಶ್ಯತೆಯನ್ನ, ಅಂತಚಲನತೆಯನ್ನ, ಮನುಷ್ಯನನ್ನ ಮುಟ್ಟಬಾರದು ಅಂತಕ್ಕಂಥ ಆ ಭಾವನೆಯ ಏನಿತ್ತು, ಒಂದು ನೀಚ ಭಾವನೆ, ಅದನ್ನ ಬಸವಣ್ಣ ಮಾದಾರ ಚೆನ್ನಯ್ಯನನ್ನ ಅಪ್ಪಿಕೊಂಡ ಕ್ಷಣನೇ ಆ ನಿರಸನ ಆಗ್ತದೆ. ನಿರಸನ ಅಂತ ಕರೀತಾರೆ ಸಾಹಿತ್ಯಿಕ ಭಾಷೆ. ನಿರಸನ ಅಂದ್ರೆ ನನ್ನನ್ನು ನಾನು ಮನುಷ್ಯನನ್ನಾಗಿ ಮಾಡಿಕೊಳ್ಳುವ ಕ್ರಿಯೆ. ಅಂತ ಜಾತಿ ಮೇಲು ಕೀಳು ಇಲ್ಲದೆ ಇರ್ತಕ್ಕಂಥ ಮನುಷ್ಯನಾಗುವ ಪ್ರಕ್ರಿಯೆ ಅದು ಶರಣ ಧರ್ಮ, ಅದು ಲಿಂಗಾಯತ ಧರ್ಮ, ಅದು ಹಿಂದೂ ಧರ್ಮದಲ್ಲಿ ಇಲ್ಲ. ಹಿಂದೂ ಧರ್ಮ ವೈದಿಕ ಧರ್ಮದ ಭಾಗ ಅಲ್ಲ. ನಿರಾಕರಿಸಿದವು, ನಿರಾಕರಿಸಿದವು. ಪೂಜೆಯ ಆಚರಣೆಗಳು ಬಹಳ ಮುಖ್ಯವಾಗಿ ವೀರಶೈವರು ಯಾರು ಶರಣ ಪಂಥವನ್ನ ಅನುಸರಿಸ್ತೀವಿ, ಲಿಂಗಾಯತ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತೀವಿ. ಎಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋಂತಂದ್ರೆ, ಇವತ್ತು ನಾವು ವೈದಿಕರ ಪೂಜೆ ಮಾಡಿದ್ರೆ, ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಉದ್ಧಾರ ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಅವರು ಕೊಟ್ಟಿರ್ತಕ್ಕಂಥ ಪೂಜಾ ವಿಧಾನಗಳನ್ನ ನಾವು ಮಾಡೆಲ್ ಅಂತ ತಿಳ್ಕೊಂಡಿದ್ದೀವಿ ಅಲ್ಲ. ಸಂಸ್ಕೃತಿ ನುಲಿಯ ಚಂದ್ರಯ್ಯನ ವಚನಗಳನ್ನ ನೋಡಿದ್ರೆ, ನುಲಿಯ ಚಂದ್ರಯ್ಯನ ವಚನಗಳನ್ನ ಲಿಂಗವೇ ಬಂದು ನಿಂತು ನನ್ನ ಎತ್ಕೋ ಅಂದ್ರೂ ಕಾಯಕ ಮಾಡ್ತಾ ಇದ್ದೀನಿ, ಆಮೇಲೆ ಬಾ ಹೋಗು ಅಂತ. ಅರ್ಥ ಏನು? ಆಚರಣೆಗೆ ಇಲ್ಲಿ ಮಹತ್ವ ಇಲ್ಲ, ಮನುಷ್ಯನಿಗೆ ಮಹತ್ವ ಇದೆ, ಕಾಯಕಕ್ಕೆ ಮಹತ್ವ ಇದೆ. ಕಾಯಕವೇ ಮಹತ್ವ ಆಗಿರ್ತಕ್ಕಂಥ ಒಂದು ಧರ್ಮ ಅದು ಶರಣ ಧರ್ಮ. ಅಲ್ಲಿ ಪೂಜೆಯ ಮಹತ್ವ, ಆಚರಣೆ ಮಹತ್ವ, ನಿಮ್ಮ ಕಾಣಿಕೆಯ ಮಹತ್ವ, ನಿಮ್ಮ ಬಲಿದಾನಗಳ ಮಹತ್ವ ಅಂತಕ್ಕಂಥದ್ದು ಅದು ವೈದಿಕ ಪರಂಪರೆ. ಇಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಅಂಥ ಒಂದು ಪರ್ಯಾಯ ಚಿಂತನೆಗೆ, ಪರ್ಯಾಯ
ಆಲೋಚನೆಗೆ ಪರ್ಯಾಯ ಧಾರ್ಮಿಕ ಚಿಂತನೆಗಳಿಗೆ ಬಸವಣ್ಣನವರು ಶರಣರು ಅವತ್ತು ದಾರಿ ಮಾಡಿಕೊಟ್ರಲ್ಲ. ಇವತ್ತು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನು ಎಲ್ಲಿವರೆಗೂ ಹೋಗಿದ್ದಾರೆ ಅಂತಂದ್ರೆ, ಇನ್ನೂ ಒಂದು ಚರ್ಚೆ ಇಡೋದು ವೀರಶೈವ ಮತ್ತು ಲಿಂಗ. ಡಾಕ್ಟರ್ ಕಲ್ಬುರ್ಗಿ ಅವರು ಹೇಳ್ತಾರೆ 15ನೇ ಶತಮಾನದ ನಂತರ ಅಂದ್ರೆ ಮಿಕ್ಸ್ ಆಗಿದೆ. 15ನೇ ಶತಮಾನದ ನಂತರ ಯಾವ ಶೈವ ಪರಂಪರೆ ಇತ್ತು ಮೊದಲಿಂದು, 12ನೇ ಶತಮಾನಕ್ಕಿಂತ ಮುಂಚಿಂದು ಯಾವ ಪರಂಪರೆಯನ್ನ, ಅದು ವೈದಿಕ ಪರಂಪರೆನೇ ಆಗಿರಲಿ ಶೈವ ಪರಂಪರೆನೇ ಆಗಿರಲಿ, ವೇದಕ್ಕೆ ಮರೆಯ ಕಟ್ಟುವೆ ಅಂತ ಹೇಳ್ತಾರೆ ಬಸವಣ್ಣನವರು. ವೇದಕ್ಕೆ ಮರೆಯ ಬಾರನಿರ್ತೀವಿ ಅಂದ್ರೆ ವೈಷ್ಣವ ಪರಂಪರೆ ಶೈವ ಪರಂಪರೆಯನ್ನು ಎದುರಿಸಿ ಈ ಲಿಂಗಾಯತ ಪರಂಪರೆಯನ್ನು ಶರಣ ಪರಂಪರೆಯನ್ನು ಕಟ್ತಾರೆ. ಲಿಂಗವನ್ನು ಆಯತ ಮಾಡ್ಕೊಂಡು ಯಾರಾದ್ರೂ ಹಿಂದೆ ಅವರು ಯಾವುದೇ ಜಾತಿಯನ್ನಿರಲಿ ಒಂದು ಬಾರಿ ಲಿಂಗವನ್ನು ಆಯತ ಮಾಡಿಕೊಂಡಾಗ ಅವನ ಪೂರ್ವಾಶ್ರಮದ ಜಾತಿ ಮಾಯವಾಗ್ತದೆ ಅನ್ನೋದನ್ನು ಹೇಳ್ತಾರೆ. ಅಂದ್ರೆ ವೈದಿಕ ಆಚರಣೆಗಳಿಗೆ ಪರ್ಯಾಯವಾಗಿ, ವೈದಿಕ ಚಿಂತನೆಗಳಿಗೆ ಪರ್ಯಾಯವಾಗಿ, ವೈದಿಕ ನಡವಳಿಕೆಗಳಿಗೆ ಪರ್ಯಾಯವಾಗಿ, ವೈದಿಕ ದೇವಲೋಕ ಮೃತ್ಯುಲೋಕ ಸ್ವರ್ಗ ನರಕಗಳಿಗೆ ಪರ್ಯಾಯವಾಗಿ ಈ ಭೂಮಿಯ ಮೇಲೇನೆ ಒಂದು ಸಮಾಜವನ್ನ ಕಟ್ಟತಕ್ಕಂಥ, ನಮ್ಮ ಸುಖ ದುಃಖಗಳಿಗೆ ನೋವು ನಲಿವುಗಳಿಗೆ ಇಲ್ಲೇ ಪರಿಹಾರ ಕಂಡುಕೊಳ್ತಕ್ಕಂಥ ಈ ಶರಣ ಧರ್ಮ ಏನಿದೆ ಇದು ಪರ್ಯಾಯ ಧರ್ಮ. ಇದು ವೀರಶೈವ ಭಾಗದ ಅಲ್ಲ. ಯಾಕಂದ್ರೆ ವೀರಶೈವದಲ್ಲಿ ನಾವು ನೋಡ್ತೀವಿ, ಯಾವ ಬಸವಣ್ಣನವರು ವೇದಕ್ಕೆ ಹೊರೆ ಕಟ್ಟಿವೆ ಅಂತ ಹೇಳ್ತಾರೆ, ಆದರೆ ವೀರಶೈವದಲ್ಲಿ ವೇದಮೂರ್ತಿಗಳು ಅಂತ ಬರ್ತದೆ. ವೇದಮೂರ್ತಿಗಳು ಅಂತ ಹೆಸರುಗಳು ಹೆಮ್ಮೆ ನೋಡಿ, ವೇದಮೂರ್ತಿ ಅಂತ ಕರೆಸ್ಕೊಂಡು. ಹಾಗಿದ್ರೆ ವೇದಮೂರ್ತಿಗಳು ಅಂತ ಕರೆಸ್ಕೊಳ್ತಕ್ಕಂಥ ವೀರಶೈವರು ವೇದಗಳನ್ನ ವೇದಕ್ಕೆ ಹೊರೆ ಕಟ್ಟುವೆ ಅನ್ನುವ ಬಸವಣ್ಣನ ಭಾಗ ಆಗ್ತದೆ. ಇದು ಈ ಜಗತ್ತಿನ ಚೈತನ್ಯವಾದಿ, ಆಗಲೇ ಏನಲ್ಲ ಯಾವುದೋ ಒಂದು ಶಕ್ತಿ ನಮ್ಮನ್ನು ನಡೆಸ್ತದೆ ಅಂತಕ್ಕಂಥ ಚೈತನ್ಯವಾದಿ ಚಿಂತನೆಗಳಿಗೆ ಭಿನ್ನವಾಗಿ ಪರ್ಯಾಯವಾಗಿ ಬಂದಿರ್ತಕ್ಕಂಥ ಒಂದು ಪರಂಪರೆ ಏನಿದೆ ಅದು ಬುದ್ಧ, ಬಸವ, ಈ ಜಗತ್ತಿನ ನಾಸ್ತಿಕರು, ವೈಜ್ಞಾನಿಕ ಚಿಂತಕರು, ವೈಚಾರಿಕರು ಇವ್ರು ಎಲ್ಲರೂ ಸೇರಿರ್ತಕ್ಕಂಥ ಒಂದು ಆಚರಣೆ ಏನಿದೆ ಅದು ಇವತ್ತು ಗಾಳಿಯ ಅಂಚಿನಲ್ಲಿದೆ. ಗಾಳಿ ಆಗ್ತಾ ಇದೆ. ನಾನು ಕಳೆದ ಬಾರಿ ಇಲ್ಲೇ ಮಠಕ್ಕೆ ಬಂದಾಗ ಇವತ್ತು ಹೊಸ ಸಂಶೋಧನೆ ಬರ್ತಾರೆ. ಏನು ಅಂತಂದ್ರೆ ಕಲ್ಯಾಣ ಕ್ರಾಂತಿ ಆಗಲೇ ಇದೆ. ವಿಶ್ವವಿದ್ಯಾಲಯದ ಸಂಶೋಧನೆ ಪುಸ್ತಕ ತಂದಿದ್ದಾರೆ. ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು ಟೀಮ್, ಜಂಟಿ ಜಲ್ಕಿ ಅಂತ ಹೇಳಿ ಒಂದು ಟೀಮ್ ಅವರು ಸಂಶೋಧಕ ತಂಡ ಅವರೊಂದು ಪುಸ್ತಕ ತಂದಿದ್ದಾರೆ. ಕಲ್ಯಾಣ ಕ್ರಾಂತಿ ಆಗಲೇ ಇದೆ. ಮೃತಡಿಯಿಂದ ಈ ಬಸವ ಕಲ್ಯಾಣಕ್ಕೆ ಬಂದೇ ಇಲ್ಲ ಅಂತಕ್ಕಂಥ ತೀರ್ಸಿದ ಪುಸ್ತಕ ಮಾಡಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ವೈದಿಕ ಪರಂಪರೆಗೆ ಈ ತರದ ಒಂದು ಪ್ರತಿರೋಧ ಬಂದಿರಲೇ ಇಲ್ಲ ಅನ್ನೋದನ್ನ ಹೇಳೋದು. ಅಸ್ಪೃಶ್ಯತೆಯನ್ನು ವಿರೋಧಿಸಿ, ವೈದಿಕತೆಯನ್ನು ವಿರೋಧಿಸಿ ಒಂದು ಬಸವ ಚಳವಳಿ, ಲಿಂಗಾಯತ ಧರ್ಮ ಅಂತ ಒಂದು ಹುಟ್ಟಲಿಲ್ಲ ಅಂತ ಹೇಳಕ್ಕೆ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು, ನಾನು ಅವರಿಗೆ ಅಭಿನಂದಿಸ್ತೇನೆ, ಇಂಥ ಸಂದರ್ಭದಲ್ಲಿ ಈ ಲಿಂಗಾಯತ ಧರ್ಮಕ್ಕೆ ಒಂದು ಪ್ರತ್ಯೇಕವಾದಂತಹ ಸ್ಥಾನ ಮತ್ತು ಅಲ್ಪಸಂಖ್ಯಾತ ಜನಾಂಗದ ಸ್ಥಾನಮಾನವನ್ನ ಕೊಡಬೇಕು ಅಂತಕ್ಕಂಥ ಒಂದು ಚಳವಳಿಯ ಭಾಗವಾಗಿ ನಿಂತಿದೆ. ಅದು ಒಂಥರದ ಮೀಸಲಾತಿ ಕೇಳಿದಂತ ರೀತಿಯೊಳಗಲ್ಲ. ಅದೇನು ಅಂತಂದ್ರೆ ನಮ್ಮ ಆಚರಣೆಗಳ ಮೇಲೆ ದಾಳಿ ನಡೀತಾ ಇದೆ. ಯಾವ ಶರಣ ಪರಂಪರೆ ಹುಟ್ಟು ಹಾಕಿರ್ತಕ್ಕಂಥ ಆಚರಣೆಗಳಿದ್ವು ಅದ್ರ ಮೇಲೆ ದಾಳಿ ನಡೀತಾ ಇದೆ. ಅದರ ನಂಬಿಕೆಗಳ ಮೇಲೆ ದಾಳಿ ನಡೀತಾ ಇದೆ. ಇವತ್ತು ಸಂಪೂರ್ಣವಾಗಿ ಲಿಂಗಾಯತ ಧರ್ಮದ ಜನತೆಯೂ ಸಹಿತ ಅದು ವೈದಿಕತೆಯ ಶ್ರೇಷ್ಠತೆಗೆ ಬದಲಾಗಿ ಅವರು ಮೂಲ ಆಚರಣೆಗಳನ್ನ ಬಿಟ್ಟು ಹೋಗ್ತಾರೆ. ಮುಂದೆ ಒಂದು ಜನದಲ್ಲಿ ಬಸವಣ್ಣ ಒಬ್ಬ ಐತಿಹಾಸಿಕ ಪುರುಷ ಮಾತ್ರ ಆಗ್ತಾನೆ. ಶರಣರು ಐತಿಹಾಸಿಕ ವ್ಯಕ್ತಿಗಳು ಮಾತ್ರ ಆಗ್ತಾರೆ. ಅವರು ಇವತ್ತಿನ ಕಾಲಕ್ಕೆ ಪ್ರಸ್ತುತ ಆಗೋದಿಲ್ಲ. ಇವತ್ತು ಅವರು ಪ್ರಸ್ತುತ ಆಗಬೇಕಾದ್ರೆ ಅವರು ಪ್ರತಿಪಾದಿಸಿದ ಮಾನವೀಯತೆ, ಜಾತ್ಯತೀತತೆ, ಕಾಯಕ ತತ್ವ, ದಾಸೋಹ ತತ್ವ ಇವು ಎಲ್ಲವೂ ಪ್ರಸ್ತುತ ಆಗಬೇಕಾದ್ರೆ ಇವತ್ತು ಆ ಧರ್ಮದ ಚಿಂತನೆಗಳು ಜಾಗತಿಕ ಚಿಂತನೆಗಳಾಗಬೇಕು. ಯಾಕೆಂತಂದ್ರೆ ಭಾರತದ ಸಂವಿಧಾನ ಅದನ್ನೇ ಹೇಳ್ತದೆ. ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು. ನಾನು ಮತ್ತೆ ಹೇಳ್ತೇನೆ, ಲಿಂಗಾಯತ ಸಂಸ್ಥಾನದ ಅಥವಾ ಲಿಂಗಾಯತ
ಈ ತರದ ಸಂಘ ಸಂಘಟನೆಯ ಮಠಗಳು ಶಾಲೆಗಳು ಏನಿದಾವೆ, ಈ ಎಲ್ಲ ಶಾಲೆಗಳು ಮಠಗಳು ಶರಣ ತತ್ವವನ್ನ, ವಚನ ಶಾಸ್ತ್ರವನ್ನ, ವಚನಗಳನ್ನ ನಾವು ಅಂತರ್ಶಿಸ್ತೀಯ ಅಧ್ಯಯನ ಅಂತ ಕರೀತೀವಿ. ಸಮಾಜಶಾಸ್ತ್ರೀಯ ಚಿಂತನೆಗಳು, ವಚನಗಳಲ್ಲಿ ರಾಜ್ಯಶಾಸ್ತ್ರೀಯ ಚಿಂತನೆಗಳು. ಬಸವಣ್ಣವರ ಹತ್ರ ಆದಿ ಬಿತ್ತಳಂಗಯ್ಯ ಖುಷಿಯು ಹಣ್ಣಾಗಿತ್ತು ಅರಸನಲ್ಲಿ, ಖುಷಿಯು ಹಣ್ಣಾಗಿತ್ತು. ಇವತ್ತು ನಮ್ಮ ರಾಜಕಾರಣಿಗಳ ಅದು ಪ್ರಧಾನಿಗಳನ್ನ ನೋಡಿದಾಗ ಗೊತ್ತಾಗ್ತದೆ ಖುಷಿಯು ಎಷ್ಟು ಹಣ್ಣಾಗಿತ್ತು. ಖುಷಿಯು ಹಣ್ಣಾಗಿತ್ತು, ಖುಷಿಯು ಹಣ್ಣಾಗಿ ಹೊರಟಿತ್ತು. ಚನ್ನಬಸವಣ್ಣವನೇ ಹೇಳ್ತಾರೆ. ಬಸವಣ್ಣನವರು ಖುಷಿಯು ಹಣ್ಣಾಗಿತ್ತು ಅರಸನಲ್ಲಿ ಅಂತ ಹೇಳ್ತಾರೆ. ಚನ್ನಬಸವಣ್ಣನವರು ಖುಷಿಯು ಹಣ್ಣಾಗಿ ತೊಟ್ಟು ಕಳಿಸಿತ್ತು. ಎಷ್ಟು ಹಣ್ಣಾಗಿತ್ತು ತೊಟ್ಟು ಸಹಿತ ಕಳಿಸ ಚನ್ನಬಸವಣ್ಣ. ಇವತ್ತು ವಚನ ಶಾಸ್ತ್ರ, ವಚನ ಸಾಹಿತ್ಯವನ್ನು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳುವಾಗ ಎಲ್ಲ ಶಾಲೆಗಳಲ್ಲಿ ಫೋಟೋ ಹಾಕಿದ್ರೆ ಆಗೋದಿಲ್ಲ. ಯಾಕಂದ್ರೆ ಗಾಂಧಿ ಫೋಟೋ ಈಗ ಆಗಲಿಲ್ಲ. ಗಾಂಧಿ ಯಾರು ಅಂತ ನಮ್ಮ ವಿದ್ಯಾರ್ಥಿಗಳು, ಸುಭಾಷ್ ಚಂದ್ರ ಫೋಟೋ ಇದ್ದಾರೆ, ಫೋಟೋ ಹಾಕೋದಿಲ್ಲ. ಪಠ್ಯ ಪುಸ್ತಕಗಳಲ್ಲಿ ಬಸವಣ್ಣನ ವಚನಗಳು ಹೋದ್ರೆ ಏನ್ ಮಾಡ್ತಾರೆ? ಕನ್ನಡ ಪಠ್ಯ ಪುಸ್ತಕ, ಬರೀ ಕನ್ನಡ ಪಠ್ಯ ಪುಸ್ತಕ ಮಾತ್ರ ಅಲ್ಲ, ಈ ವಚನಕಾರರು ಜಾತಿ ವ್ಯವಸ್ಥೆ ಹೇಳಿದ್ದಾರೆ, ಅರ್ಥ ವ್ಯವಸ್ಥೆ ಹೇಳಿದ್ದಾರೆ, ದಾಸೋಹ ಹೇಳಿದ್ದಾರೆ. ದಾಸೋಹ ಇಸ್ ಎಕನಾಮಿ, ಸಂಪತ್ತಿನ ವಿಕೇಂದ್ರೀಕರಣ. ಈ ತರದ ಎಲ್ಲಾ ವಿಷಯಗಳನ್ನ ಅಂತರ್ಶಿಸ್ತೀಯ ಅಧ್ಯಯನದ ಮೂಲಕ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲಿಸೋದ್ರ ಮುಖಾಂತರವಾಗಿ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಂದಾಗ ನನಗೆ ಭಕ್ತಿ ಪರಂಪರೆ ಬಸವಲಿಂಗ ಸ್ವಾಮೀಜಿಯವರು ಇಲ್ಲಿ ಆ ಪರಂಪರೆಯ ವಕ್ತಾರರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ದಾಸೋಹ ಇದೆ, ಸಂಪತ್ತಿನ ವಿಕೇಂದ್ರೀಕರಣ ಇದೆ. ವಿದ್ಯೆ ದಾಸೋಹದಲ್ಲಿ ಬರೀ ಅನ್ನದಾಸೋಹ ಮಾತ್ರ ಅಲ್ಲ, ಜ್ಞಾನ ದಾಸೋಹ ಇದೆ, ಅನ್ನದಾಸೋಹ ಇದೆ ಮತ್ತು ಶಿಕ್ಷಣದ ದಾಸೋಹ ಇದೆ. ಹಾಗೇನೆ ಜಾತಿ ರಹಿತವಾಗಿರ್ತಕ್ಕಂಥ ಒಂದು ಜನಸಮೂಹವನ್ನು ಕಟ್ಟತಕ್ಕಂಥ ಸಮಾಜ ನಿರ್ಮಾಣದ ಕನಸಿದೆ. ಇದು ಬಸವಣ್ಣನವರನ್ನ ಸಾರ್ವತ್ರೀಕೃತಗೊಳಿಸ್ತಕ್ಕಂಥ ಒಂದು ಅಂತ ಒಂದು ವಿಧಾನವನ್ನು ಈ ಪರಂಪರೆ ನಡೆಸಿ ಬರ್ತಾ ಇದೆ. ಇಂಥ ಕೆಲವೇ ಮಠಗಳು ಕರ್ನಾಟಕದಲ್ಲಿದ್ದಾವೆ. ಎಲ್ಲರೂ ಇವತ್ತು ಒಂದಾಗಿ ನಿಂತಿದ್ದಾರೆ. ಈ ಪರಂಪರೆಯನ್ನು, ಶರಣ ಧರ್ಮದ ಚಿಂತನೆಗಳನ್ನ ಸಾರ್ವಕಾಲಿಕಗೊಳಿಸಲು ಇವತ್ತಿಗೂ ಇಟ್ಟು ಮತ್ತು ಮುಂದಿನ ದಿನ. ಯಾಕೆಂತಂದ್ರೆ ವಿಶ್ವಸಂಸ್ಥೆಯ ನಿರ್ಣಯಗಳಿದ್ದಾವಲ್ಲ, ಆ ನಿರ್ಣಯಗಳನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವಿಶ್ವಸಂಸ್ಥೆಯ ನಿರ್ಣಯಗಳು ಇಲ್ಲಿ ಎಲ್ಲಿದ್ದಾವೆ ಈ ಪುಸ್ತಕದಲ್ಲಿ, ಈ ಸಂವಿಧಾನದಲ್ಲಿ ಅನ್ನೋದನ್ನ ಪಟ್ಟಿ ಮಾಡಿ. ಹಾಗೆ ನಮ್ಮ ಇಲ್ಲಿ ಗೆಳೆಯ ನಾಗವಾರ್ ಮತ್ತು ಮಡ್ಯ ಇರ್ತಾರೆ, ನಾವೆಲ್ಲ ಕಲ್ಬುರ್ಗಿ ಗುರುಗಳ ಶಿಷ್ಯರು. ಕಲ್ಬುರ್ಗಿಯವರು ಹತ್ಯೆ ಆಯ್ತು, ಕಲ್ಬುರ್ಗಿಯವರ ಹತ್ಯೆ ಯಾಕಾಯ್ತು ಅಂತಂದ್ರೆ ವಚನಗಳ ಆಧಾರದಿಂದ ಸಂಸ್ಕೃತ ವಚನಗಳ ಆಧಾರದಿಂದ ವೈದಿಕ ವ್ಯವಸ್ಥೆಯ ಭಾಷೆಯ ವಿರುದ್ಧ, ವೈದಿಕ ವ್ಯವಸ್ಥೆಯ ಆಚರಣೆಯ ವಿರುದ್ಧ, ವೈದಿಕ ವ್ಯವಸ್ಥೆಯ ನಂಬಿಕೆಯ ವಿರುದ್ಧ ಶರಣರು ಹೇಗೆ ವಚನಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಅವರು ಕಟ್ಟಿ ತಮ್ಮ ಸಂಶೋಧನೆಗಳಲ್ಲಿ ತೋರಿಸಿದ್ರು. ಆ ಕಾರಣಕ್ಕಾಗಿ ಅವರು ಕಟ್ಟಿಸಿದ್ರು. ಅದೇ ಪುಸ್ತಕನ ನಾನು ನವ ಕರ್ನಾಟಕದ ಬಂದೆ. ಆ ಪುಸ್ತಕದಲ್ಲಿ ಕಲ್ಬುರ್ಗಿ ಅವರ ಹತ್ಯೆಗೆ ಇರ್ತಕ್ಕಂಥ ತಾತ್ವಿಕ ಕಾರಣಗಳೇನು? ಆಸ್ತಿ ಕಾರಣ ಇಲ್ಲ, ಬೇರೆ ಜಗಳ ಇಲ್ಲ. ಹಾಗಿದ್ರೆ ಅವ್ರನ್ನ ಹತ್ಯೆ ಮಾಡಕ್ಕೆ ಇರ್ತಕ್ಕಂಥ ತಾತ್ವಿಕ ಕಾರಣಗಳೇನು? ಕಲ್ಬುರ್ಗಿ ಅವರ ಮೇಲಿನ ಹತ್ಯೆ ವ್ಯಕ್ತಿಯ ಮೇಲೆ ಆದ ಹತ್ಯೆ ಅಲ್ಲ, ಅದು ಶರಣ ಧರ್ಮದ ಚಿಂತನೆಗಳ ಮೇಲೆ ಆಗಿರ್ತಕ್ಕಂಥ ಒಂದು ಹತ್ಯೆ, ಹಲ್ಲೆ ಮತ್ತು ದಾಳಿ. ಆ ಕಾರಣಕ್ಕಾಗಿ ಇವತ್ತಿನ ನಮ್ಮ ಎಲ್ಲರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಈ ಶರಣ ಪರಂಪರೆಯನ್ನ, ಶರಣ ಸಂಸ್ಕೃತಿಯನ್ನ, ಶರಣ ತಾತ್ವಿಕತೆಯನ್ನ ಸಾರ್ವಕಾಲಿಕಗೊಳಿಸೋದು ಮಾತ್ರ ಅಲ್ಲ, ವಿಶ್ವಸಂಸ್ಥೆಯ ನಿರ್ಣಯಗಳಂತೆ ಅದನ್ನು ಜಗತ್ತಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇದನ್ನ ನಾವೆಲ್ಲರೂ ಸೇರಿ ಮುಂದುವರ್ಸೋಣ. ಈ ಹಂತದಲ್ಲಿ ಸ್ವಾಮೀಜಿಯವರಿಗೆ, ಬಸವಲಿಂಗ ಸ್ವಾಮೀಜಿಯವರಿಗೆ 75 ವರ್ಷಗಳಾಗಿದ್ದಾವೆ. ಶತಾಯುಷಿಗಳಾಗಿ ನಾಡಿಗೆ ಯಾಕಂದ್ರೆ
ನಾವು ಹೇಳಿದ್ರೆ ಇವೆಲ್ಲ ನಮ್ಗೆ ಏನೋ ಹೆಸರು ಇರ್ತವೆ, ಅಂತ ಬುದ್ಧಿಜೀವಿಗಳು ಅದು ಇದು ಏನೋ ಹೆಸರು ಇರ್ತವೆ. ನಮಗೆ ಅಂತ ಹೇಳಿದ್ರೆ ಅದು ಈ ಸಮಾಜದಲ್ಲಿ ಮಹತ್ವ ಪಡೀತದೆ. ಅವರು ಈ ಶರಣ ಧರ್ಮದ ಪರಂಪರೆಯನ್ನ ತಗೊಂಡು ಹೋಗುವಾಗ ಕೇವಲ ತಗೊಂಡು ಹೋಗೋದಾದ್ರೆ ಬೇರೆ ಅಡೆತಡೆಗಳಿದ್ದಾವೆ, ದಾರಿಗಳಿವೆ, ಎದುರಾಳಿಗಳಿವೆ. ಎಲ್ಲವನ್ನೂ ಎದುರಿಸಬೇಕಾದ್ರೆ ನಿಮ್ಮಂತ ಸಮರ್ಥರು ಇನ್ನೂ ಸಾಕಷ್ಟು ಕಾಲ ನಮ್ಮ ಮುಂದೆ ಇದ್ದು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿ ನಮಗೆ ಮತ್ತೊಮ್ಮೆ ನಾಡಿನ ಜನಪರ ಪ್ರಗತಿಪರ ಚಿಂತಕರ ಪರವಾಗಿ ಶುಭಾಶಯಗಳನ್ನ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.